ಬರ್ಬೋದಾ ಅಂತ ಸುದ್ದಿ ಇದ್ದಾಗ ಅದಕ್ಕೊಂದು ಉತ್ತರ ಕೊಡ್ತಾರೆ ಇಂಡೈರೆಕ್ಟಾಗಿ. ಏನಪ್ಪ ಅಂತಂದರೆ, ಕಾರ್ಯಕರ್ತರು ಪಕ್ಷ ಕಟ್ಟಿದ್ದಾರೆ, ಯಾರೇ ಪಕ್ಷಕ್ಕೆ ಬಂದರೂ ಕರೆದುಕೊಳ್ಳೋ ಸನ್ನಿವೇಶ ಇಲ್ಲ. ಬೇಕಾದ್ರೆ ಬರಲಪ್ಪ ಅಂತ ಅನ್ನೋ ಸನ್ನಿವೇಶ ನಮಗೇನಿಲ್ಲಪ್ಪ, ನಾವು ನಡೆದಿದ್ದೀವಿ. ಅವರು ಪಕ್ಷ ಬಿಟ್ಟಿದ್ದು ಯಾವಾಗ, ಯಾವ ಕಾರಣಕ್ಕೆ ಬಿಟ್ಟರು, ಬಿಡುವ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಏನೆಲ್ಲ ಮಾತನಾಡಿದ್ದಾರೆ ಎಂಬುದನ್ನು ಪರಿಗಣಿಸಿ ಪಕ್ಷದ ವರಿಷ್ಠರು ನಿರ್ಧಾರ ಕೈಗೊಳ್ಳಲಿದ್ದಾರೆ. ಆ ವ್ಯಕ್ತಿ ಬಗ್ಗೆ ಏನು ತೊಗೊಳ್ಳೋದು ಸಹಿತ ನಾವು ಎಚ್ಚರಿಕೆಯನ್ನು ತೊಗೋಬೇಕಾಗಿತ್ತು ಅಂತ. ಇದರರ್ಥ ನಾವು ಅವ್ರನ್ನ ತೊಗೊಳ್ಳೋದಿಲ್ಲ, ಬಾಗಿಲು ಮುಚ್ಚಿದ್ದೀನೋ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಮುಸ್ಲಿಮರ ಒಂದು ವೋಟ್ ಕ್ಯಾಚ್ ಮಾಡೋ ಸಲುವಾಗಿ ಈಗ ಹೇಗೋ 3 ಮಂದಿ ಮೇಲೆ ಕಾಂಗ್ರೆಸ್ನಲ್ಲೇ ಸಹಜವಾಗಿ ಮುಸ್ಲಿಮರಿಗೆ ಆ 3 ಮಂದಿನ ಹೊರಗೆ, ಇಬ್ಬರನ್ನ ಹೊರಗಾಗಿ 3ನೇ ನಮ್ಮ ಜಮೀರ್ ಅಹಮದ್ ಖಾನ್ ಹೊರಗೆ ಹಾಕೊಂಡಂಥ ಸನ್ನಿವೇಶದಲ್ಲೇ ಜಮೀರ್ ಅಹಮದ್ ಖಾನ್ರು, ನಜೀರ್ ಅಹಮದ್ ಅವರು, ಇನ್ನೊಬ್ಬ ಜಬ್ಬಾರ್ ಅವರು ಬರ್ಬೋದೇನೋ ಈ ಪಾರ್ಟಿಗೆ ಅನ್ನೋ ಸಂದರ್ಭದಲ್ಲಿ ನಿಖಿಲ್ ನಮ್ಮ ಕುಮಾರಸ್ವಾಮಿ ಮಾತು ಭಾಳ ಮಹತ್ವವನ್ನು ಪಡ್ಕೊಳ್ತದೆ. ಆ ದಿಶೆಯಲ್ಲೇ ಮೋಸ್ಟ್ಲಿ ಅವ್ರು ತೊಗೊಳ್ಳಿಕ್ಕಿಲ್ಲ ಅಂತ ವಾದ ಮಾಡ್ತಾಯಿದ್ದಾರೆ. ಬಟ್ ನೋಡ್ಬೇಕು ಏನಾಗ್ತದೆ ಅಂತ. ಅದೇನೋ ಆಗಲಿ, ಇವತ್ತು JDS ಇದ್ದಿದ್ದು ಇನ್ನೂ ತನ್ನ ಜೀವಂತಿಕೆಯನ್ನು ದೊಡ್ಡದಾಗಿ ಬೆಳೆಸಬೇಕು, ದೊಡ್ಡದಾಗಬೇಕು ಅಂತ ಹಂಬಲ ಮಾತಾಡಲು ಇರೋದು ಮಾತ್ರ ಮೆಚ್ಚುವಂಥದ್ದು. ಪಕ್ಷ ಅಂದುಕೊಂಡಷ್ಟು ಕಟ್ಟೋದು ಭಾಳ ಸರಳ ಕೆಲಸ ಅಲ್ಲ. ಯಾಕಂದರೆ ಎಂಥ ಮಹನೀಯರು ಪ್ರಯತ್ನ ಮಾಡಿ ಹೋದರು, ಕನ್ನಡ ಪಕ್ಷ ಕಟ್ಟಬೇಕು, ಮತ್ತೇನು ಮಾಡಬೇಕು ಅಂತ ದುಡ್ಡು ಹಾಕಿದ್ರು, ನೋಡಿದರು. ಒಂದು ಪ್ರಾದೇಶಿಕ ಪಕ್ಷ ಆಗೋದು ಭಾಳ ಕಷ್ಟ ಅದ. ಅಂಥದ್ರಲ್ಲೇ ಒಂದಿಷ್ಟು ಹಿಂದಿನ ರಾಮಕೃಷ್ಣ ಹೆಗಡೆ ಆಗಿರ್ಬೋದು, JH ಪಟೇಲ್ರಾಗಿರ್ಬೋದು, ಚಂದ್ರಶೇಖರ್ ಅವರಾಗಿರ್ಬೋದು, ಮೂಲತಃ ಮೊರಾರ್ಜಿ ದೇಸಾಯಿ ಅವರಾಗಿರ್ಬೋದು, ಅಂಥವರೆಲ್ಲರ ಸಂಪರ್ಕದಲ್ಲಿ ಬಂದಂಥ ದೇವೇಗೌಡರಿಂದಾಗೆ ಅದು ಅವರ